ಹಾಗೂ ಆರ್ಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ವೈದ್ಯ ಮಿತ್ರರೇ ಹಾಗೂ CSC ಗುರುಗಳಿಂದ ಆಗಮಿಸಿದ ವೈದ್ಯಾಧಿಕಾರಿಗಳೇ ಮತ್ತು ಸಿಬ್ಬಂದಿಗಳೇ ಹಾಗೂ ವೈದ್ಯಕೀಯೇತರ ಆರೋಗ್ಯ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಸಾರ್ವಜನಿಕರೇ ಮತ್ತು ನಮ್ಮ ಆರ್ಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಸಿಬ್ಬಂದಿಯವರಿಗೆ ಈ ವಿಶ್ವ ಕ್ಯಾನ್ಸರ್ ದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ. ಇಂದಿನ ವಿಶ್ವ ಕ್ಯಾನ್ಸರ್ ದಿನ 2026ರ ಥೀಮ್ ಏನಂದ್ರೆ ಯುನೈಟೆಡ್ ಬೈ ಯುನಿಕ್. ಪ್ರತಿಯೊಬ್ಬ ರೋಗಿಯ ಕತೆ ವಿಭಿನ್ನವಾಗಿರುತ್ತದೆ. ಯಾಕಂದ್ರೆ ಮೊದಲು ಹೇಗಿತ್ತು ಅಂತಂದ್ರೆ 2000 ಇಸ್ವಿ ಆಗಿನ ಅಂದ್ರೆ ಪ್ರಥಮ ಬಾರಿ ಏನಂತಂದ್ರೆ ವಿಶ್ವ ಕ್ಯಾನ್ಸರ್ ದಿನ 2000 ಇಸ್ವಿ ಫೆಬ್ರವರಿ 4 ಆಚರಿಸಲಾಯಿತು. ಅದು ಪ್ಯಾರಿಸ್ನಲ್ಲಿ. ಆ ಸಮಯದಲ್ಲಿ ಕ್ಯಾನ್ಸರ್ ಬಗ್ಗೆ ಯಾವುದೇ ಅರಿವು ಇರಲಿಲ್ಲ. ಅಲ್ಲಿ ಡಿಟೆಕ್ಷನ್ ಸಲುವಾಗಿ ಅಥವಾ ಟ್ರೀಟ್ಮೆಂಟ್ ಸಲುವಾಗಿ ಅಂತಂದ್ರೆ ಅತ್ಯಾಧುನಿಕ ಟ್ರೀಟ್ಮೆಂಟ್ ಇರಲಿಲ್ಲ. ಆಗ 10 ಜನರಲ್ಲಿ 8 ಜನ ಏನಂತಂದ್ರೆ 10 ಕ್ಯಾನ್ಸರ್ ರೋಗಿಗಳಿದ್ದರೆ 10 ಜನ ಅಂತಂದ್ರೆ ತೀರ್ಕೊಳ್ತಾ ಇದ್ರು. ಆದ್ರೆ ಈಗ ಯಾವ ರೀತಿ ಅಂತಂದ್ರೆ ನಮ್ಮ ಆಧುನಿಕ ಜಗತ್ತಿನಲ್ಲಿ ಮತ್ತು ಮುಂದುವರಿದ ಸೈನ್ಸ್ ಏನಂತಂದ್ರೆ 10 ಜನರಲ್ಲಿ ಒಂದು ಏನಂತಂದ್ರೆ ಬೆರಳಿಕೆ ಅಂದ್ರೆ 1 ರಿಂದ 2 ಏನಂದ್ರೆ ಸಾವನ್ನಪ್ಪುತ್ತಿದೆ. ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಜಾಗೃತಿ ಬಹಳ ಕಮ್ಮಿ ಇರೋದು. ಬಹಳ ಏನಾದರೂ ತೊಂದರೆ ಅನಿಸಿದೆ, ಯಾವುದೇ ಆಗಲಿ ಸೈನ್ಸ್ ಆಫ್ ಸಿಂಟಮ್ಸ್ ಕಂಡ್ರೆ ನಾವು ಆದಷ್ಟು ಬೇಗ ಅಂತಂದ್ರೆ ಕ್ಯಾನ್ಸರ್ ಲಕ್ಷಣಗಳಿದ್ರೆ ನಾವು ಬೇಗ ಹೋಗಿ ತೋರಿಸ್ಕೊಳ್ಳೋದು ಒಂದು ಭಯ ನಮ್ಮನ್ನ ಆಚರಿಸ್ತದೆ. ಇದಕ್ಕೆ ಏನಂದ್ರೆ ಜಾಗೃತಿ ಇರಲ್ಲ. ಮೇನ್ ಹೇಳ್ತಾ ಇರೋದು ಕ್ಯಾನ್ಸರ್ನ ಮುಖ್ಯ ಗುರಿ ಅಂತಂದ್ರೆ ಬೇಗ ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್. ಅಂದ್ರೆ ಫಸ್ಟ್ ಸ್ಟೇಜ್ ಇಂದ ಅದು ಮುಂದಕ್ಕೆ ಹೋಗಲ್ಲ. ಆದ್ರೆ ಜಾಗೃತಿ ಕಡಿಮೆ, ಅವೇರ್ನೆಸ್ ಕಡಿಮೆ, ಮತ್ತೆ ಭಯದಿಂದ ಏನಾಗುತ್ತಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ಆ ಅವೇರ್ನೆಸ್, ಆ ಜಾಗೃತಿಯನ್ನು ಮೂಡಿಸಲು ಇವತ್ತು ನಾವು ಸೇರಿದ್ದೇವೆ. ಈಗ ಯುನೈಟೆಡ್ ಬೈ ಯುನಿಕ್ ಅಂದರೆ ಪ್ರತಿಯೊಬ್ಬ ರೋಗಿಯ ಕಥೆ ವಿಭಿನ್ನ, ಪ್ರತಿಯೊಬ್ಬರ ಹೋರಾಟ ವಿಶಿಷ್ಟ. ಆದರೆ ಕ್ಯಾನ್ಸರ್ ವಿರುದ್ಧ ನಮ್ಮ ಹೋರಾಟ ಮಾತ್ರ ಒಂದೇ, ಅದೇ ಒಗ್ಗಟ್ಟು. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಒಗ್ಗಟ್ಟಿದ್ದರೆ ಈ ಕ್ಯಾನ್ಸರ್ ಅನ್ನು ಈಸಿಯಾಗಿ ನಮ್ಮ ಭಾರತ ದೇಶದಿಂದ ತೊಗಿಸಬಹುದು. ಹಾಗೆ ಕ್ಯಾನ್ಸರ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಕೋಟಿ ನಾವೆಲ್ಲ ಓದಿರ್ತೀವಿ. ಕೋಟಿ ಅಂತಂದ್ರೆ ಟಿಶ್ಯೂಗಳಿದೆ, ಕೋಶಗಳಿವೆ. ಅವೇನಂತಂದ್ರೆ ಹುಡ್ತವೆ, ಬೆಳಿತವೆ, ಕೆಲಸ ಮಾಡ್ತವೆ, ಮತ್ತೆ ಸಾಯ್ತವೆ, ಮತ್ತೆ ಹುಡ್ತವೆ, ಕೆಲಸ ಮಾಡ್ತವೆ, ಮತ್ತೆ ಸಾಯ್ತವೆ. ಆದರೆ ಕ್ಯಾನ್ಸರ್ ಅಲ್ಲಿ ಆ ಥರ ಆಗಲ್ಲ. ಇದು ನಿಯಂತ್ರಣ ತಪ್ಪಿ ಸಹಜವಾಗಿ, ಅದಕ್ಕೆ ಯಾವುದೇ ಲಗಾಮಿರಲ್ಲ, ಏನಿರಲ್ಲ. ಒಂದ್ಸಲ ಕೋಶಗಳು ಉಟ್ಕೊಳ್ತವೆ ಅಂತಂದ್ರೆ ಸಹಜವಾಗಿ ಉಟ್ಕೊಂಡು ಏನಂತಂದ್ರೆ ಅದು ಅರ್ಬುದ ಅಂತ ಕರಿತೀವಿ, ಕ್ಯಾನ್ಸರ್ ಆಗಿ ಮಾಡ್ಕೊಡುತ್ತೆ. ಅದಕ್ಕೆ ಯಾವುದೇ ಲಗಾಮ್ ಇರಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಆಗಿ ಅದು ಪರಿವರ್ತನೆಗೊಳ್ಳುತ್ತೆ. ಮತ್ತೆ ಕ್ಯಾನ್ಸರ್ ಉಂಟಾಗಲು ಪ್ರಮುಖ ಕಾರಣಗಳು ನಮ್ಗೆಲ್ಲ ಗೊತ್ತಿದೆ. ಕ್ಯಾನ್ಸರ್ ಯಾಕೆ ಬರ್ತದ ಈಜಾಗಿ ಎಲ್ಲ ಯಾವ ಸಾಮಾನ್ಯ ಜನರು ಕೂಡ ಹೇಳ್ತಾರೆ. ಮುಖ್ಯವಾಗಿ ತಂಬಾಕು, ಸಿಗರೇಟ್, ಪಾನ್, ಗುಟ್ಕಾ, ಮಸಾಲ, ಮತ್ತು ಆಮೇಲೆ ಮದ್ಯಪಾನ, ಅಸಮತೋಲನ ಆಹಾರ ಅಂದ್ರೆ ಜಂಕ್ ಫುಡ್. ನಾವು ಎಷ್ಟೇ ಸಲ ನಮ್ಮ ಮಕ್ಕಳಿಗೆ ಬಹಳ ಸಲ ಹೇಳ್ತಾ ಇರ್ತೀವಿ ಜಂಕ್ ಫುಡ್ ತಿನ್ಬೇಡಿ ಅಂತೇಳಿ. ಯಾಕಂದ್ರೆ ನೋಡ್ತಾ ಇರ್ತಾರೆ ಪ್ಯಾಕೆಟ್ ಐಟಮ್ ಬಹಳ ಜನ ಅಂತಂದ್ರೆ ಜಂಕ್ ಫುಡ್ ಇಂದ ಎಷ್ಟೋ ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅದು ನಾವು ಪ್ರಾಕ್ಟಿಕಲ್ ನೋಡ್ತಾ ಇದ್ದೀವಿ. ಆಮೇಲೆ ವ್ಯಾಯಾಮದ ಕೊರತೆ ಮತ್ತು ಅಧಿಕ ತೂಕ ಮತ್ತು ವೈರಸ್ಗಳು, ಮುಖ್ಯವಾಗಿ HPV ವೈರಸ್ ಕೇಳಿರ್ಬೋದು. HPV ವೈರಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ. ಮತ್ತು ಹೆಪಟೈಟಿಸ್ B ಮತ್ತು C ವೈರಸ್ ಇಂದ ಲಿವರ್ ಕ್ಯಾನ್ಸರ್ ಬರುತ್ತೆ. ಮತ್ತು ಕುಟುಂಬದ ಇತಿಹಾಸ, ಯಾರಿಗಾದ್ರೂ ಹೆರಿಡಿಟಿ ಅಂತ ಹೇಳ್ತಾರೆ. ಯಾರಿಗಾದ್ರೂ ಇದ್ದರೆ ಅವರ ಮಕ್ಕಳಿಗೆ ಅಂದ್ರೆ ತಾತಗಿದ್ರೆ ತಂದೆಗೆ ಬರ್ಬೋದು, ತಂದೆಗಿದ್ರೆ ಮಕ್ಕಳು ಬರೋ ಚಾನ್ಸು ಅದೂ ಇರುತ್ತೆ. ಆಮೇಲೆ ಕೆಲವೊಂದು ರಾಸಾಯನಿಕ ಏನಂತಾರೆ ಪದಾರ್ಥಗಳಿಗೆ ಮತ್ತೆ ಎಕ್ಸ್ಪೋಸ್ ಆಗೋದ್ರಿಂದ ಮತ್ತೆ ಇವನ್ ಸಣ್ಣ ಸನ್ಲೈಟಿಂದ ಕೂಡ ಕೆಲವೊಂದು ಏನಂದ್ರೆ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ. ಹಾಗೆ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ಗಳೆಂದರೆ ಬಾಯಿ ಕ್ಯಾನ್ಸರ್ ನಾವೆಲ್ಲ ನೋಡಿರ್ತೀವಿ. ಆಮೇಲೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಲಿವರ್ ಮತ್ತು ರಕ್ತ ಕ್ಯಾನ್ಸರ್ ಇವೆಲ್ಲ ಏನಂದ್ರೆ ಭಾರತದಲ್ಲಿ ಕಂಡು ಬರ್ತವೆ. ಆದರೆ ಅತ್ಯಧಿಕವಾಗಿ ಈ ನಡುವೆ ನಮ್ಮಲ್ಲಿ ಕಂಡುಬರುವ ಕ್ಯಾನ್ಸರ್ ಅಂತಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬಾಯಿ ಕ್ಯಾನ್ಸರ್.
ಅದು ಗೊತ್ತಾಗಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕ್ಯಾನ್ಸರ್ ಏನಂತಂದ್ರೆ ಒಂದಿನದ 2 ದಿನ ಬೆಳೆಯೋ ರೋಗ ಅಲ್ಲ ಇದು. ಇದಕ್ಕೆ 10 ವರ್ಷ 12 ವರ್ಷ 20 ವರ್ಷ ಬೇಕು. ನಮ್ಮ ದೇಹದಲ್ಲಿ ಒಂದು ವೇಳೆ ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದನ್ನ ನಮ್ಗೆ ತೋರಿಸ್ಕೊಳ್ಳೋಕೆ 10 ರಿಂದ 20 ವರ್ಷ ಬೇಕು. ಆದ್ರಿಂದ ಏನಂತಂದ್ರೆ ಯಾರಾದ್ರೂ ಗುಟ್ಕಾ ಮತ್ತು ಆಮೇಲೆ ಪಾನು ತಿಂತಾ ಇರ್ತಾರೆ, ಬಾಯಿ ಕ್ಯಾನ್ಸರ್ ಬಹಳ ಈಸಿಯಾಗಿ ಆಗುತ್ತೆ. ಮತ್ತೆ ಶ್ವಾಸಕೋಶ ಕ್ಯಾನ್ಸರ್, ಯಾರು ಧೂಮ್ರಪಾನ ಜಾಸ್ತಿ ಮಾಡ್ತಿರ್ತಾರೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಲಿವರ್ ಕ್ಯಾನ್ಸರ್, ಮದ್ಯಪಾನ ಮತ್ತು ಹೆಪಟೈಟಿಸ್ ಬಿ ವಯಸ್ಸಿಂದ ಬರುತ್ತೆ. ರಕ್ತ ಕ್ಯಾನ್ಸರ್ ಈ ತರ ಏನಂದ್ರೆ ಇನ್ನೊಂದು ಏನಂತಂದ್ರೆ ಬಹಳ ಬೇರೆ ಬೇರೆ ದೇಶಗಳಲ್ಲಿ ಏನಂತಂದ್ರೆ ಕೆಲವೊಂದು ಸ್ಕಿನ್ ಕ್ಯಾನ್ಸರ್ ಇದೆ. ನಮ್ಮ ಭಾರತದಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ನಮ್ಮ ಭಾರತದಲ್ಲಿ ಸ್ಕಿನ್ ಕ್ಯಾನ್ಸರ್ನು ಬಹಳಷ್ಟು ಯಥೇಚ್ಛವಾಗಿ ಕಾಣುತ್ತಿದೆ. ಇದಕ್ಕೆ ಯಾವ ತರ ಹರಡುತ್ತೆ? ಹರಡೋದು ನಮ್ಗೆಲ್ಲ ಗೊತ್ತಿರೋದಂತೆ ಒಂದು ವೇಳೆ ಅದಕ್ಕೆ ಮೆಟಾಸ್ಟಾಟಿಸ್ ಅಂತ ಕರಿತೀವಿ. ಒಂದು ವೇಳೆ ಕ್ಯಾನ್ಸರ್ ನಮ್ಮ ದೇಹದಲ್ಲಿ ಏನಾದರೂ ಬಂದ್ರೆ ಅದು ಪಕ್ಕದ ಅಂಗಕ್ಕೆ ಈಸಿಯಾಗಿ, ಯಾಕಂದ್ರೆ ಹೇಳಿದ್ರೆ ಅದು ಅಸಹಜವಾಗಿ ಬಹಳ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಅದು ಹರಡೋಕ್ಕಿಂತ ಮುಂಚೆ ನಾವು ಕಂಟ್ರೋಲ್ ಮಾಡಬೇಕು. ಇದು ಒಂದು ಅಂಗದಲ್ಲಿ ಏನಾದರೂ ಬಂತು ಅಂತಂದ್ರೆ, ಈಗ ಒಂದು ವೇಳೆ ಇಂಟೆಸ್ಟೈನ್ ಬಂತಂದ್ರೆ ಅದು ಈಸಿ ಪ್ಯಾಂಕ್ರೈಸ್ ಬರ್ಬೋದು, ಏನಂತಾರೆ ಸ್ಟಮಕ್ ಬರ್ಬೋದು, ಎಲಿವೇಟರ್ ಆಗ್ಬೋದು. ಮತ್ತು ರಕ್ತದಿಂದ ರಕ್ತದಿಂದನೂ ಹರಡುತ್ತೆ. ಮತ್ತು ರಕ್ತದಿಂದ ಹರಡುತ್ತೆ ಒಬ್ಬರಿಂದ ಒಬ್ಬರದಲ್ಲ, ಇದು ರಕ್ತದಲ್ಲಿ ಒಂದ್ ವೇಳೆ ಲಿವರ್ ಅಲ್ಲಿ ಏನಾದ್ರು ಕೊಡ್ತಾರೆ ಅದೇ ರಕ್ತದಿಂದ ನಮ್ಮ ದೇಹದಿಂದ ಇನ್ನೊಂದು ಏನಾದ್ರು ರಕ್ತದ ಮುಖಾಂತರ ಇದು ಹರಡುತ್ತೆ. ಹಾಗೆ ಇದು ಲಿಂಫ್ ನೋಡ್ ಅಂತ ಹೇಳ್ತಾರೆ. ಲಿಂಫ್ ನೋಡ್ ಅಲ್ಲಿ ನಮ್ಮ ದೇಹದಲ್ಲಿ ಲಿಂಫ್ ನೋಡ್ ಇರುತ್ತೆ. ಅದು ಒಂದ್ ವೇಳೆ ಲಿಂಫ್ ನೋಡ್ಗೆ ಏನಾದ್ರು ಟಚ್ ಆಯ್ತು, ಲಿಂಫ್ ನೋಡ್ಗೆ ಹಚ್ಕೊಳ್ತು ಅಂದ್ರೆ ಅದು ಈಸಿಲಿ ಏನಂತಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ಏನಂತಂದ್ರೆ ಬಹಳ ವೇಗವಾಗಿ ಬೆಳ್ಕೊಂಡು ಅದು ಆ ಕ್ಯಾನ್ಸರ್ ರೋಗಿಯು ಸಾವನ್ನಪ್ಪುವ ಸಂಭಾವನೆ ಜಾಸ್ತಿ ಇರುತ್ತದೆ. ಸೊ ಅದ್ರ ಸಲುವಾಗಿ ಏನಂತಂದ್ರೆ ಪ್ರತಿಯೊಬ್ಬ ರೋಗಿಯ ಇಲ್ಲಿ ಏನಂತಂದ್ರೆ ಚಿಕಿತ್ಸೆ ವಿಭಿನ್ನವಾಗಿರ್ಬೇಕು. ಹಾಗೆ ವೈದ್ಯರು, ನರ್ಸ್ಗಳು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು, ಕುಟುಂಬದವರು ನಾವೆಲ್ಲರೂ ಏನಂದ್ರೆ ಒಟ್ಟಾಗಿ ನಿಂತಾಗ ಮಾತ್ರ ಕ್ಯಾನ್ಸರ್ ವಿರುದ್ಧ ಗೆಲ್ಲುವ ಸಾಧ್ಯತೆ ಇರುತ್ತೆ. ಕ್ಯಾನ್ಸರ್ ತಡೆಯಲು ನಾವು ಪಾಲಿಸಬೇಕಾದ ಮುಖ್ಯ ಏನಂತಂದ್ರೆ ವಿಷಯಗಳೆಂದರೆ ಸಂಪೂರ್ಣ ಏನಂದ್ರೆ ತಂಬಾಕು ಸಂಪೂರ್ಣವಾಗಿ ಬಿಡಬೇಕು, ಮದ್ಯಪಾನ ತಪ್ಪಿಸಬೇಕು, ಆರೋಗ್ಯಕರ ಜೀವನವನ್ನು ನಡೆಸಬೇಕು, ಆರೋಗ್ಯಕರ ಆಹಾರ ಸೇವಿಸಬೇಕು, ಪ್ರತಿನಿತ್ಯ ಏನಂದ್ರೆ ಕನಿಷ್ಠ 30 ನಿಮಿಷ ಆದರೂ ವ್ಯಾಯಾಮ ಮಾಡಬೇಕು, ತೂಕ ನಿಯಂತ್ರಣದಲ್ಲಿರಬೇಕು. ಮಹಿಳೆಯರು ನಿಯಮಿತವಾಗಿ ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಮತ್ತು ಬ್ರೆಸ್ಟ್ ಏನಂತಂದ್ರೆ ಆಗಾಗ ಏನಂತಂದ್ರೆ ಚೆಕಪ್ ಮಾಡಿಸ್ಕೊಳ್ತಾ ಇರಬೇಕು. ಯಾವುದೇ ಲಕ್ಷಣಗಳು ಕಂಡರೆ ನಿರ್ಲಕ್ಷ್ಯ ಮಾಡಬಾರದು. ಕ್ಯಾನ್ಸರ್ ಇರುವವರಿಗೆ ಧೈರ್ಯ ನೀಡೋಣ, ಅವರಿಗೆ ಒಂದು ಭರವಸೆ ನೀಡೋಣ, ಅವರಿಗೆ ಭರವಸೆ ತುಂಬೋಣ. ಏನು ಮುಖ್ಯವಾಗಿ ಏನಂತಂದ್ರೆ ನಾವು ಮಾನವೀಯತೆಯಿಂದ ಏನಂದ್ರೆ ಅವರ ಜೊತೆ ಮಾತಾಡೋಣ. ಇದೇ ಯುನೈಟೆಡ್ ಬೈ ಯುನಿಕ್ ಎಂಬ ಥೀಮಿಂದ ನಿಜವಾದ ಅರ್ಥ. ಕೊನೆಗೆ ಇಂದು ಈ ವಿಶ್ವ ಕ್ಯಾನ್ಸರ್ ದಿನವನ್ನು ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸೋಣ, ತಡೆಗಟ್ಟುವಿಗೆ ಆದ್ಯತೆ ನೀಡೋಣ ಮತ್ತು ರೋಗಿಗಳೊಂದಿಗೆ ಒಟ್ಟಾಗಿ ಏನಂತಂದ್ರೆ ನಿಲ್ಲೋಣ. ಆರೋಗ್ಯವೇ ನಿಜವಾದ ಸಂಪತ್ತು, ಜಾಗೃತಿಯೇ ಶ್ರೇಷ್ಠ ರಕ್ಷಣೆ. ಇದೇ ಸಂದೇಶದೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಮತ್ತು ಜೈ ಹಿಂದ್. ಈ ಒಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಪಟ್ಟಣದ ನಾಗರಿಕರ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ, ಊರಿನ ನಾಗರಿಕರು, ಈಗ ಎಲ್ಲ ವಿಸ್ತಾರವಾಗಿ ಭಾಗವಹಿಸಿ ಸರ್ ಬಹಳಷ್ಟು ವಿಸ್ತಾರವಾಗಿ, ಅಷ್ಟು ವಿಸ್ತಾರವಾಗಿ ಯಾರು ಡಾಕ್ಟರ್ ಯಾವ ಸ್ಪೆಷಲ್ ಕ್ಯಾನ್ಸರ್ ಡಾಕ್ಟರ್ ಹೇಳಲ್ಲ, ಆ ಥರ ವಿಸ್ತಾರವಾಗಿ ಹೇಳಿದ್ದಾರೆ. ಕ್ಯಾನ್ಸರ್ ಎನ್ನುವುದು ಅದರಲ್ಲಿ 2-3 ವಿಧಗಳಿವೆ. ಒಂದು ಚಟಗಳಿಂದ ಬಂದು ಇನ್ನೊಂದು ಡಿಸೀಸ್ ಅಬ್ನಾರ್ಮಲ್ ಬೆಳವಣಿಗೆಯಿಂದ ಬರ್ತದೆ. 2ರಿಂದ ಬರುವುದೇ ಕ್ಯಾನ್ಸರ್. ಕ್ಯಾನ್ಸರ್ ಅನ್ನೋದು ಎದುರೋದಲ್ಲ, ಅದೊಂದು ಡಿಸೀಸ್ ಅಲ್ಲ. ಇದೊಂದು ಪ್ರಕ್ರಿಯೆ, ಬಾಡಿಯಲ್ಲಿ ಆಗ್ತಿರೋದು ಪ್ರಕ್ರಿಯೆ. ಇದಕ್ಕೆ ನಾವು ಇನಿಷಿಯಲ್ ಸ್ಟೇಜ್ನಲ್ಲಿ ತೋರಿಸ್ಕೊಂಡ್ರೆ ಯಾವುದೇ ಅಪಘಾತ ಆಗಲ್ಲ. ನಾವು ಎಲ್ಲ ಮಿಂಚಿದ ಮೇಲೆ ಹೋಗಿದ್ರೆ ಆವಾಗ ಯಾವುದೇ ಪ್ರಯೋಜನ ಇರಲ್ಲ.
ಯಾಕಂದ್ರೆ ನಾನು ಒಬ್ಬ ಕ್ಯಾನ್ಸರ್ ಪೀಡಿತ. ನನಗೂ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. 1 ತಿಂಗಳ ನಂತರ ಗೊತ್ತಾಯಿತು. ಆವಾಗ ನನಗೆ 3ನೇ ಸ್ಟೇಜ್. ಆ ಸ್ಟೇಜ್ನಲ್ಲಿ ಉಳಿಬೇಕಾದ್ರೆ ಭಾಳ ಕಷ್ಟ. ಸರ್ ಹೇಳಿದಂಗೆ ನಮ್ಗೆ ಲಿಂಬ್ ನೋಡಲ್ಲ ಕ್ಯಾನ್ಸರ್ ಅಂತ, ಅದು ಬ್ಲಡ್ನಿಂದ ಆಗ್ತಿತ್ತು. ಏನು ಅನುವಂಶಕ್ಕೆ ಅಲ್ಲ, ಯಾವುದೇ